ಆತ್ಮೀಯ ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಸೊ ಆತ್ಮೀಯ ಪಾಲಕರೇ, ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಜನವರಿ 18ಕ್ಕೆ ನವೋದಯ ಪ್ರವೇಶ ಪರೀಕ್ಷೆ ಆಗಿದೆ. ಸೊ ನೀವೆಲ್ಲ ತುಂಬ ರಿಸಲ್ಟಿಗೆ ಅಂತ ವೇಟ್ ಮಾಡ್ತಿದ್ದೀರಲ್ವ. ಸೊ ಪರೀಕ್ಷೆನೂ ಆಯಿತು, ನಿಮ್ಮ ಕೀ ಆನ್ಸರ್ ಕೂಡ ಚೆಕ್ ಮಾಡಿದ್ರಿ. ಈಗ ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋ ಚಿಂತೆನೂ ಆಗಿದೆ ನಿಮಗೆ. ಸೊ ಹಾಗಾದರೆ ಇವೆಲ್ಲಕ್ಕೆ ಒಂದು ಗೊಂದಲಕ್ಕೆ ತೆರೆ ಬೀಳಬೇಕಂದ್ರೆ ನವೋದಯ ವಿದ್ಯಾಲಯದ ಫಲಿತಾಂಶ ಪ್ರಕಟ ಆಗಬೇಕು. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ನವೋದಯ ವಿದ್ಯಾಲಯದ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಸೊ ಒಂದು ಉತ್ತಮವಾದ ಮಾಹಿತಿ ಇದೆ, ಆಯಿತಾ. ಸೊ ನಿಮ್ಗೆ ಗೊತ್ತಿರ್ಬೋದು, ಕನ್ಫ್ಯೂಷನ್ ತುಂಬ ಜನರಿಗೆ. ನಮ್ಮದು ಸೆಲೆಕ್ಷನ್ ಆಗುತ್ತೆ, ತುಂಬ ಕಾಲ್ ಬರುತ್ತೆ ಡೈಲಿ ಒಂದು 5ರಿಂದ 10 ಕಾಲ್ಗಳು ನನಗೆ ನವೋದಯ ರಿಸಲ್ಟ್ ಬಗ್ಗೆ ಇರುತ್ತೆ. ಸರ್ ರಿಸಲ್ಟಲ್ಲಿ ಯಾವಾಗ ಬರ್ಬೋದು, ಸೊ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಬೋದು ಅನ್ನೋ ಬಗ್ಗೆ ತುಂಬ ಗೊಂದಲ. ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಾನು ಕೊನೆಯ ವಿಡಿಯೋದಲ್ಲಿ ಹೇಳಿದ್ದೇನೆ, ಏನಾಗ್ಬೋದು, ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಬೋದು, ಅಥವಾ ಏನು ಊಹೆಗಳು, ಯಾವ ಜಿಲ್ಲೆಗೆ ಎಷ್ಟು ಆಗ್ಬೋದು ಅಲ್ವಾ. ಪ್ರತಿಯೊಂದು ಜಿಲ್ಲೆದು ಸಪ್ರೇಟ್ ಆಗಿರುತ್ತೆ ಅಂತ ಇನ್ನೊಂದು ಸಲ ಹೇಳ್ತೇನೆ. ಹಾಗೆ ಖಡಾಖಂಡಿತವಾಗಿ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ನಮಗೂ ಗೊತ್ತಿರಲ್ಲ, JNV ಅವರಿಗೂ ಇಷ್ಟು ತನಕ ಗೊತ್ತಿರಲ್ಲ. ಯಾಕಂದರೆ ಪೇಪರ್ ಚೆಕಿಂಗ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಆ ದಿನವೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ರಿಸಲ್ಟ್ ಯಾವಾಗ ಬರ್ಬೋದು? ಈಗ ನೋಡಿ, ಇಷ್ಟು ವರ್ಷ JNV ಎಕ್ಸಾಮ್ ನಡೆದಿದೆ. ಪ್ರತಿ ವರ್ಷ ಕೂಡ ಕೆಲವೊಂದು ಸಲ ಅವರು ಕೇವಲ 45 ದಿನದಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಕೆಲವೊಂದು ಸಲ 3 ತಿಂಗಳಾದರೂ ಕೂಡ ಫಲಿತಾಂಶ ಪ್ರಕಟ ಮಾಡಿಲ್ಲ. ಸೊ ಹಾಗಾದರೆ ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದರೆ, ಅಂದರೆ ಹೋದ ವರ್ಷ ಎಕ್ಸಾಮ್ ಜನವರಿ 20 ರಿಸಲ್ಟ್ ಮಾರ್ಚ್ 31ಕ್ಕೆ ಕರೆಕ್ಟಾಗಿ ಕೊಟ್ಟಿದ್ರು. ಅಂದರೆ 2 ತಿಂಗಳ 10 ದಿನದಲ್ಲಿ ರಿಸಲ್ಟ್ ಕೊಟ್ಟಿದ್ರು, 70 ಡೇಸಲ್ಲಿ ರಿಸಲ್ಟ್ ಕೊಟ್ಟಿದ್ರು. ಸೊ ಸೇಮ್ ಎಲ್ಲವೂ ಈಸಿಯಾಗಿರುತ್ತೆ, OMR ಚೆಕಿಂಗ್ ಇರುತ್ತೆ. ಎಕ್ಸಾಮ್ ರಿಸಲ್ಟ್ ಕೂಡ ಈ ವರ್ಷ ನಾವು ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾದರೆ ಸರ್, ನಮಗೆ ತುಂಬ ಜನ ಕೇಳ್ತಾರೆ, ಸರ್ ಫಸ್ಟ್ ಲಿಸ್ಟ್ ರಿಸಲ್ಟ್ ಬರುತ್ತಾ, ಸೆಕೆಂಡ್ ಲಿಸ್ಟ್ ಏನಾ, ಥರ್ಡ್ ಲಿಸ್ಟ್ ಏನಾ? ಇಲ್ಲ, ಯಾವುದೇ ರೀತಿ ಫಸ್ಟ್ ಸೆಕೆಂಡ್ ಥರ್ಡ್ ಲಿಸ್ಟ್ ಅಂತ ರಿಸಲ್ಟ್ ಇರಲ್ಲ. ಸೊ ರಿಸಲ್ಟು ಸೆಕೆಂಡ್ ಲಿಸ್ಟ್ ಅಂದರೆ ಏನು ಅಂದರೆ, ಮೊದಲನೇ ಲಿಸ್ಟಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರತ್ಯೇಕವಾಗಿ 80 ವಿದ್ಯಾರ್ಥಿಗಳು ಕ್ಯಾಟಗರಿ ವೈಸ್ ನಿಮ್ಗೆ ಗೊತ್ತಿದೆ. ಹೆಣ್ಣು ಮಕ್ಕಳಿಗೆ 33% ಇದೆ, ಗ್ರಾಮೀಣ ಅಂತ ಇದೆ, ಅರ್ಬನ್ ಅಂತ ಇದೆ ಅಲ್ವಾ. ಸೊ ಗ್ರಾಮೀಣ 75% ರಿಯಾಯಿತಿ, ಪಟ್ಟಣ ಪ್ರದೇಶದವರಿಗೆ 25% ರಿಯಾಯಿತಿ, ಆ ಥರ ಕೊಟ್ಟಿರ್ತಾರೆ. ಬೆಂಗಳೂರನ್ನ ಹೊರತುಪಡಿಸಿ, ಬೆಂಗಳೂರು ಗ್ರಾಮಾಂತರ ಮತ್ತು ನಗರಕ್ಕೆ 50-50 ಯಾಕೆ ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ವಿಷಯ ಅಲ್ವಾ. ಸೊ ಹಾಗಾದರೆ ಈಗ ರಿಸಲ್ಟ್ ಬಿಡುವಾಗ ಪ್ರತಿ ಜಿಲ್ಲೆಗೆ 80 ವಿದ್ಯಾರ್ಥಿಗಳಂತೆ ಆಯ್ಕೆ ಪಟ್ಟಿನ ಬಿಡ್ತಾರೆ. ಸೊ OBC, ಜನರಲ್, SC ST ಹಾಗೆ ಇನ್ನಿತರ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ತೆಗೆದು ಬಿಡ್ತಾರೆ. 80 ವಿದ್ಯಾರ್ಥಿಗಳು ಒಂದನೇ ಲಿಸ್ಟಲ್ಲಿ ಹೆಸರು ಬಿಟ್ಬಿಡ್ತಾರೆ. ಸೊ ಸೆಕೆಂಡ್ ಲಿಸ್ಟನ್ನು ನೀವು ವೆಯ್ಟ್ ಮಾಡ್ತಾರೆ ಕೆಲವೊಬ್ರು. ಸೊ ಯಾಕೆ ಸೆಕೆಂಡ್ ಲಿಸ್ಟಿಗೆ ವೆಯ್ಟ್ ಮಾಡೋದು ಅಂದರೆ, ಮೊದಲನೇ ಲಿಸ್ಟಲ್ಲಿ ಯಾರಾದರೂ 80 ವಿದ್ಯಾರ್ಥಿಗಳಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳದೆ ಇದ್ದರೆ, ನಮಗೆ ನವೋದಯ ಬೇಡ, ಇರೋ ಸ್ಕೂಲ್ ಚೆನ್ನಾಗಿದೆ, ಅಥವಾ ಡಾಕ್ಯುಮೆಂಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದು, ಮಗು ಅಪ್ಲಿಕೇಶನ್ ಹಾಕುವಾಗ ಪಟ್ಟಣ ವಿದ್ಯಾರ್ಥಿ ಗ್ರಾಮೀಣ ಅಂತ ಹಾಕಿ ಗ್ರಾಮೀಣದಲ್ಲಿ ಸೆಲೆಕ್ಷನ್ ಆಗಿದ್ದರೆ ಮಗುಗೆ ತೊಂದರೆ ಆಗುತ್ತೆ. ಸೊ ಡಾಕ್ಯುಮೆಂಟಲ್ಲಿ ಏನಾದರೂ ತಪ್ಪಾಗಿರುತ್ತೆ ಅಲ್ವಾ. ಸೊ ಅಂಥ ಮಗುವಿಗೆ ಅಡ್ಮಿಷನ್ ಕೊಡಲ್ಲ. ಸೊ ಆ ಸೀಟ್ಗಳು ಖಾಲಿ ಇರುತ್ತೆ. ಕೆಲವೊಂದು ಬಾರಿ ಒಂದು ಸೀಟ್ ಖಾಲಿ ಇರದೇ ಇರ್ಬೋದು. 80 ವಿದ್ಯಾರ್ಥಿಗಳ ಆಯ್ಕೆಯ ನಂತರ ಕೆಲವೊಂದು ಕಡೆ 10-15 ಸೀಟ್ಗಳು ಖಾಲಿ ಇರ್ತದೆ. ಸೊ ಹಾಗಾಗಿ ಅದರ ಸೀಟ್ಗಳ ಭರ್ತಿ ಆದ ನಂತರ ಸೆಕೆಂಡ್ ಲಿಸ್ಟ್ ಅಂತವರು ರಿಸಲ್ಟ್ನ ಕೊಡ್ತಾರೆ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ, ಮಾರ್ಚ್ ಕೊನೆಯ ವಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಬೇಗ ಅಂತೂ ಬರಲ್ಲ, ಏಪ್ರಿಲ್ ಮೊದಲನೇ ವಾರದಲ್ಲಿ ಅಥವಾ ಮಾರ್ಚ್ ಕೊನೆಯ ವಾರದಲ್ಲಿ ರಿಸಲ್ಟ್ ಡೆಫಿನೇಟ್ ಆಗಿ ಬರುತ್ತೆ. ಹೌದಾ? ಹಾಗಾದರೆ ನೀವು ಸುಮ್ಮನೆ ಅಲ್ಲಿ ಇಲ್ಲಿ ವೆಬ್ಸೈಟ್ ನೋಡ್ಲಿಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದ ಕೂಡ ಹೇಗೆ ಚೆಕ್ ಮಾಡೋದು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾನೆ. ಉತ್ತಮವಾದ ಮಾಹಿತಿ ಏನಂದರೆ, ಮುಖ್ಯ ಮಾಹಿತಿ, ರಿಸಲ್ಟ್ ಬಂದ ಕೂಡಲೇ ಇಲ್ಲಿ ನೋಡಿ, ಇಲ್ಲೊಂದು ವೆಬ್ಸೈಟ್ ID ಕೊಟ್ಟಿದ್ದೀವಿ ನಾವು. ತುಂಬ ವೆಬ್ಸೈಟ್ ಗೂಗಲಲ್ಲಿ ಬೇಡಾಗಿದ್ದು ವೆಬ್ ಪೇಜಸ್ ತುಂಬ ಇರುತ್ತೆ. ನೀವು ನವೋದಯ ರಿಸಲ್ಟನ್ನು ಸರ್ಚ್ ಮಾಡಿದ ಕೂಡ 1000 ಗಟ್ಟಲೆ ರಿಸಲ್ಟ್ ಬರುತ್ತೆ. ಸೊ ನೀವು ಯಾವುದಾದ್ರು ಚೆಕ್ ಮಾಡಿ, ಸ್ಪ್ಯಾಮ್ ಇರುತ್ತೆ, ವೈರಸ್ ಇರುತ್ತೆ. ಸೊ ಅವೆಲ್ಲ ಕ್ಲಿಕ್ ಮಾಡೋಕ್ಕಿಂತ ಡೈರೆಕ್ಟಾಗಿ http://www.navodaya.government.in ಅಥವಾ ನೀವು ಸಿಂಪಲ್ಲಾಗಿ ಗೂಗಲ್ ಸರ್ಚ್ ಬಸ್ ಹೋಗಿ NVS ಅಂತ ಸರ್ಚ್ ಮಾಡಿದರೂ ಸಾಕು. ಯಾವುದು ಮೊದಲು ಈ ಥರ HTTP ಅಡ್ರೆಸ್ಸಲ್ಲಿ ಬರುತ್ತೋ ಅದು ಅಫಿಷಿಯಲ್ ಸೈಟ್, ನವೋದಯದವರ ಅಫಿಷಿಯಲ್ ಸೈಟ್ ಆಗಿದೆ. ಸೊ ನೀವು ಆ ಸೈಟಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ಬೋದು, ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಅದನ್ನು ನಾನು ಡೆಮೋ ಮುಖಾಂತರ ರಿಸಲ್ಟ್ ಬಂದ ದಿನವೇ ಅನೌನ್ಸ್ ಮಾಡ್ತಾನೆ, ಯಾವ ಥರ ಚೆಕ್ ಮಾಡೋದು ಅಂತ. ಸೊ ಈಸಿಯಾಗಿ ನೀವು ಯಾವುದ್ಯಾವುದೋ ಸೈಟಿಗೆ ಹೋಗಿ ರಿಸಲ್ಟ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೆಲವೊಬ್ಬರು ತಮ್ಮ ವ್ಯೂಸ್ಗೋಸ್ಕರ ಫೇಕಾಗಿ ರಿಸಲ್ಟ್ ಡಿಕ್ಲೇರ್ ಆಗಿದೆ, ನೀವು ಇಲ್ಲಿ ಚೆಕ್ ಮಾಡಿ ಅಂತ ದಾರಿ ತಪ್ಪಿಸ್ತಾರೆ. ಯಾವುದೇ ಕಾರಣಕ್ಕೂ ದಾರಿ ತಪ್ಪಬೇಡಿ. ನಮ್ಮ ಚಾನಲ್ನ ಸರಿಯಾಗಿ ಫಾಲೋ ಮಾಡಿ. ಅಥವಾ ಕರ್ನಾಟಕ ರಾಜ್ಯದಲ್ಲಿ ತುಂಬ ನವೋದಯ ಮಿತ್ರರು
ನವೋದಯ ನವೋದಯಕ್ಕೆ ಸಂಬಂಧಪಟ್ಟ ಚಾನಲ್ ಮಾಡ್ತಾರೆ. ಸೊ ಅವರ ಸರಿಯಾದ ಗೈಡೆನ್ಸ್ ತೊಗೊಳ್ಳಿ. ಅನ್ಯೂಶುವಲ್ ಆಗಿ ಯಾವುದೋ ಸ್ಪ್ಯಾಮ್ ಓಪನ್ ಮಾಡೋದು, ಬ್ಲಾಗ್ಸ್ ಓಪನ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ರಿಸಲ್ಟ್ ಬಂದಂಥ ಊಹಾಪೋಹಗಳಿಗೆ ತೆರೆ ಬೀಳಬೇಕು ಅಂದರೆ ಈ ವೆಬ್ಸೈಟಿಗೆ ಹೋಗಿ ಅಫಿಷಿಯಲ್ ಸೈಟ್ನಲ್ಲಿ ಚೆಕ್ ಮಾಡಿಬಿಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನ ನವೋದಯ ಶಿಕ್ಷಕರಿದ್ದಾರೆ ಅಲ್ವಾ. ಸೊ ಅವರು ಕೂಡ ಸರಿಯಾದ ಮಾಹಿತಿಯನ್ನು ಹಾಕ್ತಾರೆ. ನಮ್ಮದೇ ಚಾನಲ್ ಅಂತಲ್ಲ, ಯಾವುದೇ ಚಾನಲ್ಗೆ ಹೋದರೂ ಕೂಡ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ. ಒಂದು ಒಳ್ಳೆ ಚಾನಲ್ನ ಫಾಲೋ ಮಾಡಿ. ಸೊ ಆ ಚಾನಲ್ನ ಫಾಲೋ ಮಾಡಿ ಅದನ್ನು ನೀವು ದಿನಾಗಲೂ ಚೆಕ್ ಮಾಡ್ತಾ ಇದ್ದರೆ, ನೋಟಿಫಿಕೇಶನ್ ಬರೋ ಹಾಗೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಪ್ರತಿನಿತ್ಯದಿರುತ್ತೆ. ಯಾರ್ದೋ ಮಾತು ಕೇಳಿ ರಿಸಲ್ಟ್ ಬಂದಿದೆ ಅದು ಇದು ಮಾಡಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆ ನವೋದಯ ಚಾನಲ್ನ ಫಾಲೋ ಮಾಡಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮ್ಮ ಪ್ರತಿ ವಿಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ, ಆಯಿತಾ. ಸೊ ಹಾಗಾದರೆ ನೀವು ನವೋದಯ ರಿಸಲ್ಟ್ ಬರೋದು ಯಾವಾಗ? ಮಾರ್ಚ್ ಕೊನೆಯ ವಾರದಲ್ಲಿ. ಅದಕ್ಕಿಂತ ಮುಂಚೆ ಏನಾದ್ರು ಬಂದರೆ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ ನಿಮಗೆ. ಅದರ ನಂತರ ಅಂತ ಬಂದೇ ಬರುತ್ತೆ. ಇಷ್ಟು ಬೇಗ ಅವ್ರು ಕೊಡಲ್ಲ, ಯಾಕಂದರೆ ಇನ್ನೂ ಸಮಯ ಇದೆ ಅವರಿಗೆ ಅಲ್ವಾ. ತುಂಬ ಜನ ಎಕ್ಸಾಮ್ ಬರೆದಿರ್ತಾರೆ. OMR ಚೆಕಿಂಗ್ ಮಾಡಬೇಕು, ರೀಚೆಕಿಂಗ್ ಮಾಡಬೇಕು, ಮಷೀನ್ ರಿಸಲ್ಟ್ಸ್ ಕ್ರಿಯೇಟ್ ಮಾಡಬೇಕು. ಜೊತೆಗೆ ತುಂಬ ಜವಾಬ್ದಾರಿ. ಮಿನಿಮಮ್ ಅದಕ್ಕೆ 70 ದಿನಗಳು ಬೇಕೇ ಆಗುತ್ತೆ. ಜೊತೆಯಲ್ಲಿ ಅವರು ಕೀ ಆನ್ಸರ್ನ ಕೂಡ ಬಿಡಲ್ಲ. ನಿಮ್ಗೆ ಗೊತ್ತಿರ್ತಲ್ಲ, ನಿಮ್ಗೆ ಯಾರಿಗಾದರೂ ನಿಮ್ಮ ಮಗುವಿನ ಮಾರ್ಕ್ಶೀಟ್ ಬೇಕು ಅಂದರೆ RTI ಅಪ್ಲಿಕೇಶನ್ ಮುಖಾಂತರ ಹಾಕ್ಬೋದು. ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಆದರೆ ಈಗಲ್ಲ, ನಿಮ್ಮ ರಿಸಲ್ಟ್ ಬಂದಾದಮೇಲೆ, ಆಯಿತಾ. ಇಷ್ಟು ಬೇಗ ಅಂತೂ ನೀವು ಹಾಕಲ್ಲಲ್ವ, ಆಫ್ಟರ್ ದ ರಿಸಲ್ಟ್ ಅಷ್ಟೇ ಹಾಕ್ತೀರಾ. ಸೊ ಲಕ್ಷ್ಯ ಇರಲಿ. ಸೊ ನೀವು ರಿಸಲ್ಟ್ನ ಚೆಕ್ ಮಾಡಬೇಕಾ, ರಿಸಲ್ಟ್ ಬಂದು ಕನ್ಫರ್ಮೇಷನ್ ಆಗಬೇಕಾ, ಒಳ್ಳೆ ಒಂದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಜೊತೆಗೆ ಅದರಲ್ಲಿ ನ್ಯೂಸ್ ನೋಡ್ತಾ ಇರಿ, ಗೊತ್ತಾಗುತ್ತೆ. ಹಾಗೆ ನಿಮಗೆ ಯಾವಾಗಾದರೂ ಖಾತ್ರಿ ಆಗ್ತಿಲ್ಲ ಅಂದರೆ ಈ ವೆಬ್ಸೈಟ್ ಐಡಿಯಾ ನೋಟ್ ಮಾಡ್ಕೊಳ್ಳಿ, navodaya.government.in ಅಂತ. ಇದನ್ನು ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಪನ್ ಆಗೋ ಅಫಿಷಿಯಲ್ ವೆಬ್ ಪೇಜಲ್ಲಿ ರಿಸಲ್ಟ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅದರಲ್ಲಿ ರಿಸಲ್ಟ್ ಇರುತ್ತೆ. ಕ್ಲಿಕ್ ಹಿಯರ್ ಟು ವ್ಯೂ ದ ರಿಸಲ್ಟ್ ಆಫ್ 6/2025 ಅಂತ ಬಂದ್ಬಿಡುತ್ತೆ. ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದಿಷ್ಟು ರಿಸಲ್ಟ್ನ ಬಗ್ಗೆ ಆಗಿತ್ತು. ಸುಮ್ಮನೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಿಸಲ್ಟ್ ಬಂದಿದೆ ಅಂತ ನೀವು ಪ್ಯಾನಿಕ್ ಆಗೋದು ಬೇಡ. ಅಥವಾ ಕೆಲವೊಂದು ಈಗ ಫ್ರಾಡ್ಸ್ಟರ್ಸ್ ಏನು ಮಾಡ್ತಾರೆ, ನಿಮಗೆ ರಿಸಲ್ಟ್ ಬಗ್ಗೆ ಫೇಕ್ ಮೆಸೇಜ್ ಹಾಕ್ತಾರೆ. ನೆನಪಿರಲಿ, ನಿಮ್ಮ ಮಗು ರಿಸಲ್ಟ್ ಬಂದಿದೆ ಅಂತ ಎಕ್ಸಾಮ್ ಬರೆದಿಂದ ಅವ್ರಿಗೆ ಗೊತ್ತಿರುತ್ತೆ. ಫ್ರಾಡ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಕಳಿಸ್ತಾರೆ. ನಿಮ್ಮ ನಂಬರು ಡೇಟಾಬೇಸಲ್ಲಿ ಸಿಕ್ಕಿರುತ್ತೆ ಅವರಿಗೆ, ಸೈಬರ್ ಸೆಂಟ್ರಿಂದನೋ ಅಥವಾ ಎಲ್ಲಿಂದರೂ ಸಿಕ್ಕಿರುತ್ತೆ. ಸೊ ನಿಮ್ಮನ್ನು ಏನು ಮಾಡ್ತಾರೆ, ಒಂದು ಮೆಸೇಜ್ ಕಳಿಸಿ ಈ ಲಿಂಕ್ ಕ್ಲಿಕ್ ಮಾಡಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಾರೆ. ದಯವಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಲಿಂಕನ್ನು ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಲಿಂಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ OTP ಕೇಳ್ತಾರೆ. ರಿಸಲ್ಟ್ ಚೆಕ್ ಮಾಡಲಿಕ್ಕೆ ಯಾವುದೇ OTP ಅವಶ್ಯಕತೆ ಇಲ್ಲ. ನೆನಪಿರಲಿ, ಸೇಫ್ ಆಗಿರಿ. ತುಂಬ ಡಕಾಯತರು, ಸೈಬರ್ ಕ್ರೈಮ್ಗಳು ತುಂಬ ಜಾಸ್ತಿ ಆಗ್ತಿದೆ. ಸುಮ್ಮನೆ ಮೊಬೈಲಲ್ಲಿ ಯಾವುದೋ ವೆಬ್ಸೈಟ್ ಓಪನ್ ಮಾಡೋದು, ಮೊಬೈಲ್ ಲಿಂಕ್ ಕ್ಲಿಕ್ ಮಾಡೋದು, ಮೆಸೇಜಲ್ಲಿ ಫಾರ್ವರ್ಡ್ ಮಾಡೋದು ಮಾಡಲಿಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ನಾನು ಹೇಳಿದ ವೆಬ್ ಅಡ್ರೆಸ್ಸಿಗೆ ಹೋಗಿ ನಿಮ್ಮ ಗೂಗಲ್ ಕ್ರೋಮ್ ಮುಖಾಂತರ ಮೊಬೈಲಲ್ಲಿ ಚೆಕ್ ಮಾಡಿ. ಮೆಸೇಜ್ ಬಂದು ನಿಮಗೊಂದು ರಿಸಲ್ಟ್ ನಾವು ಕಳಿಸ್ತೇವೆ, ನಂಬರ್ ಕಳಿಸಿ, OTP ಕಳಿಸಿ, ಯಾವುದೇ ರೀತಿ OTP ಅವಶ್ಯಕತೆ ಇರಲ್ಲ. ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ರಿಸಲ್ಟಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ಕೇಳುತ್ತೆ. ರೋಲ್ ನಂಬರ್ ಹಾಕಿ ಮಗುವಿನ ಡೇಟ್ ಆಫ್ ಬರ್ತ್ ಹಾಕಿದರೆ ರಿಸಲ್ಟ್ ಬರುತ್ತೆ. ಸುಮ್ಮನೆ ನೀವೇ ಏನೋ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅರ್ಜೆಂಟಿಗೆ ಸಮಾಧಾನದಿಂದ ನೋಡಿ. ನಿಮ್ಮಲ್ಲಿ ಮತ್ತು ಸೈಬರ್ ಕ್ರೈಮ್ ಆಗೋ ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ. ಹಾಗೆ ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳಿದ್ದೇನೆ. ಇನ್ನು ಮುಂದೆ ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಗೆ ತರಬೇತಿಯನ್ನು ಪಡಿಬೇಕು ಅಂತ ಉತ್ಸಾಹಿತರಾಗಿದ್ದರೆ ನೋಡಿ, ಕಳೆದ ಸಾಲಿನಲ್ಲಿ ನಮ್ಮದು ಒಂದು ಸಂಸ್ಥೆ ಕಳೆದ 8-10 ವರ್ಷಗಳಿಂದ ನವೋದಯ ತರಬೇತಿ ನೀಡ್ತಾ ಬಂದಿರುತ್ತೆ. ಸೊ ಕಳೆದ ವರ್ಷ ಆನ್ಲೈನ್ ತರಬೇತಿಯನ್ನು ಬೆಸ್ಟಾಗಿ ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಗಳಿಸಿದ್ದಾರೆ. ತುಂಬ ಅಪ್ರಿಸಿಯೇಷನ್ ಸಿಕ್ಕಿದೆ ನಮಗೆ. ಸೊ ನಿಮ್ಮ ಮಗು ಕೂಡ ಒಳ್ಳೆ ರೀತಿಯಿಂದ ನವೋದಯಕ್ಕೆ ತಯಾರಾಗಬೇಕಂತಿದ್ದೀನ. ನಿಮ್ಮ ಮಗು 3ನೇ ತರಗತಿಯಲ್ಲಿ ಓದ್ತಿದ್ದೀನ, 4 ಓದ್ತಿದ್ದೀನ, 5 ಓದ್ತಿದ್ದೀನ, ನಿಮ್ಮ ಮನೆಯಿಂದ ತರಬೇತಿ ಕೇಂದ್ರ ದೂರ ಇದೆನಾ, ಹೋಗಲಿಕ್ಕೆ ವ್ಯವಸ್ಥೆಗಳಿಲ್ವಾ? ಹಾಗಾದರೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ತರಬೇತಿ ಸಂಸ್ಥೆಯಿಂದ ಅತ್ಯುತ್ತಮವಾದ ತರಬೇತಿಯನ್ನು ನಿಮ್ಮ ಮಗು ಮನೆಯಲ್ಲೇ ಕುಳಿತುಕೊಂಡು ನೋಡಬಹುದಾಗಿದೆ. ಪಾಲಕರ ಸಹಕಾರ ಸ್ವಲ್ಪ ಬೇಕೇ ಆಗುತ್ತೆ, ಆನ್ಲೈನ್ ಕ್ಲಾಸಸ್ ಅಲ್ವಾ, ಸೊ ಬೇಕಾಗುತ್ತೆ. ಜೊತೆಗೆ ನಾವು ಈ ವರ್ಷ, ಹೋದ ವರ್ಷ ಕೇವಲ 5ನೇ ಕ್ಲಾಸ್ನವರಿಗೆ ನಾವು ಫೋಕಸ್ ಮಾಡಿದ್ವಿ. ಈ ವರ್ಷದಿಂದ ನಾವೇನು ಮಾಡ್ತೇವೆ, ಒಂದು ನವೋದಯ ಸೂಪರ್ ಲರ್ನರ್ಸ್ ಅಂತ ನೀವು ಕಾಣ್ಬೋದು. ನವೋದಯ JNV ಸೂಪರ್ ಲರ್ನರ್ಸ್ ಅನ್ನೋ ಒಂದು ಹೊಸ ಅಪ್ಲಿಕೇಶನಲ್ಲಿ, ನಮ್ಮ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನಲ್ಲಿ ಹೊಸ ಕೋರ್ಸ್ನ ಹಾಕ್ತಿದ್ದೇವೆ. ಕೋರ್ಸ್ ಬಂದುಬಿಟ್ಟು ಪ್ರಸ್ತುತ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗಾಗಿದೆ. ಈಗ ಯಾರು 3 ಮತ್ತು 4ನೇ ತರಗತಿ ಅಂದರೆ ಈಗ ಮಾರ್ಚ್ ನಂತರ 2ನೇ ಕ್ಲಾಸ್ ಪಾಸಾಗಿ 3ನೇ ಕ್ಲಾಸಿಗೆ ಬರ್ತಾರಲ್ವ, ಹಾಗೆ 3 ಪಾಸಾಗಿ 4ಕ್ಕೆ ಬರ್ತಾರಲ್ವ, 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಾಗಿ ಒಂದು ಸ್ಪೆಷಲ್ ಕೋರ್ಸ್ನ ನಾವು ಅಪ್ಲಿಕೇಶನಲ್ಲಿ ರಿಲೀಸ್ ಮಾಡ್ತಿದ್ದೇವೆ. ಅದರ ಬೆಲೆ
ಕೇವಲ 2499. ಇದರಲ್ಲಿ ನಿಮಗೆ ಮಾಕ್ ಟೆಸ್ಟ್ ಸಿಗುತ್ತೆ, ಜೊತೆಗೆ ಕೆಲವೊಂದು ಮೆಟೀರಿಯಲ್ ಕೂಡ ಸಿಗುತ್ತೆ. ಟೆಕ್ಸ್ಟ್ ಬುಕ್ ಕೂಡ ಕಳಿಸ್ಕೊಡ್ತೇವೆ, ಆಯಿತಾ. ಟೆಕ್ಸ್ಟ್ ಬುಕ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ ಒಂದು ಒಳ್ಳೆ ಟೆಕ್ಸ್ಟ್ ಬುಕ್ ರೆಡಿ ಮಾಡಿದರೆ ಆ ಟೆಕ್ಸ್ಟ್ ಬುಕ್ ಮುಖಾಂತರ ಬೇಸಿಕ್ ಫೌಂಡೇಶನ್ನ ಮಗು 3 ಮತ್ತು 4ನೇ ತರಗತಿ ಕಲಿತಿರೋ ಮಗು ಆರಾಮಾಗಿ ತೆಗೆದುಕೊಂಡು ಮುಂದಿನ ವರ್ಷ ಅಂದರೆ ನಿಮ್ಮ ಮಗು ಈಗ 27 ಮತ್ತು 28ರಲ್ಲಿ ಎಕ್ಸಾಮ್ ಬರೆಯುತ್ತಲ್ವ, ಅದಕ್ಕೆ ಇವಾಗಿಂದನೇ ಮನೇಲಿ ತಯಾರಿ ಮಾಡ್ಬೋದು. ಕೇವಲ ದಿನಕ್ಕೆ 1 ಗಂಟೆ ನವೋದಯಕ್ಕಂತ ಮೀಸಲಿಟ್ಟರೆ ನವೋದಯ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಅಥವಾ RMS ಯಾವುದೇ ಶಾಲೆಗೆ ಮಗು ತರಬೇತಿಯನ್ನು ಪಡಿಬೇಕು ಅಂದರೆ ಒಂದು ಉತ್ತಮ ರೀತಿಯಲ್ಲಿ ನಾವು ತರಬೇತಿ ನಾವು ರೆಡಿ ಮಾಡಿದ್ದೇವೆ. ಸೊ ಪ್ಯಾಕೇಜ್ ತುಂಬ ಚೆನ್ನಾಗಿದೆ, ತುಂಬ ಏನು ಬೆಲೆ ಬಾಳಲ್ಲ. ಕೇವಲ 2499 ರೂಪಾಯಿಗೆ ನಿಮ್ಮ ಮನೆಯಲ್ಲೇ ಬರುತ್ತೆ ಕೋರ್ಸು. ನಾವು ರೆಕಾರ್ಡೆಡ್ ವಿಡಿಯೋ ಮುಖಾಂತರ ನಿಮ್ಮ ಮಗುವಿಗೆ ದಿನಾಗಲೂ ಗೈಡ್ ಮಾಡ್ತೇವೆ. ಅದಕ್ಕೆ ತಕ್ಕಂತೆ ವರ್ಕ್ಶೀಟ ಮಾಡಿದ್ದೇವೆ. ಮಗು ಒಂದಿನ ಪಾಠ ಕೇಳುತ್ತೆ ಅಂದರೆ ಆ ಪಾಠದ ನಂತರ ಒಂದು ವರ್ಕ್ಶೀಟ್ ಇರುತ್ತೆ. ಸೊ ಆ ಮಗು ವರ್ಕ್ಶೀಟ್ನ ಫಿಲ್ ಮಾಡಿ ಅದ್ರ ರಿಸಲ್ಟ್ನ ಕೊಡಬೇಕಾಗುತ್ತೆ. ಸೊ ಹಾಗೆ ಅದರಲ್ಲಿ ಮತ್ತು ಸಮಸ್ಯೆ ಇದ್ದರೆ ಮತ್ತೊಂದು ಸಲ ಅದನ್ನು ರೀಟೀಚಿಂಗ್ ಮಾಡಿ ಮಗುವಿಗೆ ಒಂದು ಬೇಸಿಕ್ ಫೌಂಡೇಶನ್ನ 3 ಮತ್ತು 4ನೇ ತರಗತಿಯಲ್ಲಿ ಹಾಕಿಕೊಡ್ತೇವೆ. ಸೊ ಟಾಪಿಕ್ಸ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದಲ್ವಾ, ಏನೇನು ಮಾಡ್ತೇವೆ ಅಂತ ನೋಡಿ. ನಿಮ್ಗೆ ಹೇಳ್ತಾನೆ, ಪ್ರೆಸೆಂಟ್ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ನವೋದಯ ಇರ್ಬೋದು, ಸೈನಿಕ ಇರ್ಬೋದು, RMS ಇರ್ಬೋದು, ಯಾವುದೇ ಒಂದು ತರಬೇತಿ ಶಾಲೆಗಳಿಗೆ ಮಗುವಿಗೆ ಒಂದು ಬೇಸಿಕ್ ಫೌಂಡೇಶನ್ ಕೋರ್ಸ್ ಇದು. ಕೋರ್ಸ್ನ ಹೆಸರು JNV ಸೂಪರ್ ಲರ್ನರ್ಸ್ ಅಂತ. ಬೇಸಿಕ್ ಫೌಂಡೇಶನ್ ಕೋರ್ಸ್ ಇದಾಗಿದೆ. ಕೇವಲ ಇದರ ಬೆಲೆ 2499ಕ್ಕೆ 1 ವರ್ಷಗಳ ಕಾಲ ನಿಮ್ಮ ಮಗುವಿಗೆ ಇದರ ವ್ಯಾಲಿಟಿ. ಈಗ ಕೋರ್ಸಸ್ ಶುರು ಆಗೋದು ಮಾರ್ಚ್ ಎಂಡಿಂದ ಕೋರ್ಸಸ್ ಶುರು ಆಗುತ್ತೆ, ಮಾರ್ಚ್ ತಿಂಗಳಿಂದ. ಸೊ ನೀವು ಆದಷ್ಟು ಬೇಗ ಎನ್ರೋಲ್ ಮಾಡಿಕೊಂಡು ಕೋರ್ಸ್ನ ಮಗುವಿನ ಎಕ್ಸಾಮ್ ಮುಗಿತಿದ್ದಂಗೆ ರಜಾ ದಿನಗಳಲ್ಲಿ ಸ್ವಲ್ಪ ಸ್ಟಡಿ ಮಾಡಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮಗು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆ ಟ್ರಿಕ್ಸ್ನ ಹೇಳ್ಕೊಡ್ತವೆ, ಜೊತೆಯಲ್ಲಿ ಮಗುವಿಗೆ ಇಂಟ್ರೆಸ್ಟಿಂಗ್ ಆದ ರೀತಿಯಲ್ಲಿ ಕಲಿಕೆ ಇರುತ್ತೆ. ಸೊ ಹಾಗಾದರೆ ನಮ್ಮ ಕೋರ್ಸಲ್ಲಿ ಏನೇನಿರುತ್ತೆ ಅಂತ ನಿಮಗೆ ತಿಳ್ಕೊಬೇಕಲ್ವಾ. ನೋಡಿ, ನಮ್ಮ ಕೋರ್ಸ್ ಬಂದುಬಿಟ್ಟು JNV ಸೂಪರ್ ಲರ್ನರ್ಸ್ ಅಂತ 3 ಮತ್ತು 4ನೇ ತರಗತಿಯವರೆಗೆ ಬೇಸಿಕ್ ಫೌಂಡೇಶನ್ನ ಕೋರ್ಸ್ ಆಗಿದೆ ಇದು. ನೋಡ ಬನ್ನಿ, ಹಾಗಾದರೆ ನಮ್ಮ ಕೋರ್ಸಲ್ಲಿ ಏನೆಲ್ಲ ಹೇಳ್ಕೊಡ್ತೇನೆ ಆಯಿತಾ. ಈ ಕೋರ್ಸ್ನ ಮುಖಾಂತರ ನೀವು ಯಾವ ಥರ ಇದರ ಉಪಯೋಗನ ಪಡಿಬೋದು ಅಂತ ನಾನು ಹೇಳ್ತೇನೆ. ಸೊ ಬೇಸಿಕ್ ಫೌಂಡೇಶನ್ ಬಗ್ಗೆ ಇರುತ್ತೆ ಅಂದರೆ ಮಗುವಿಗೆ ಗಣಿತ ಕಲಿಕೆ ಕಷ್ಟ ಆಗ್ತಿದೆನಾ, ಈಸಿಯಲ್ಲಿ ಯಾವ ಥರ ಮಗು ಕಲಿಬೇಕು, ಯಾವ ಮೆಥಡ್ನಲ್ಲಿ ಕಲಿಬೇಕು. ನೋಡಿ, ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಸ್ ಹಾಕಿದ್ದೇನೆ. ಆ ವಿಡಿಯೋಸ್ನ ಮಗುಗೆ ತೋರಿಸಿ. ಮೊದಲನೇ ಚಾಪ್ಟರ್ದ ಹಿಡಿದು ಕೆಲವೊಂದು ಎಕ್ಸಾಂಪಲ್ ವಿಡಿಯೋಸ್ ಇದ್ದಾವೆ. ಸೊ ಮಗುವಿಗೆ ನಮ್ಮ ಟೀಚಿಂಗ್ ಇಷ್ಟ ಆದರೆ ಆಟೋಮೆಟಿಕ್ಕಾಗಿ ಮಗು ಕಲಿಯುತ್ತೆ. ಪಾಲಕರು ಕೂಡ ಕೂತ್ಕೊಂಡು ವಿಡಿಯೋ ನೋಡಿ, ತುಂಬ ಈಸಿಯಾಗಿರುತ್ತೆ ವಿಡಿಯೋ. ಹಾಗೆ ತುಂಬ ಮುಖ್ಯವಾಗಿರುತ್ತೆ ಮಗುವಿನ ಬೆಳವಣಿಗೆಗೆ. ಅಂದರೆ ತುಂಬ ಪ್ರೆಷರೈಸ್ ಮಾಡೋದು ಬೇಡ ನಾವು, ನೀವು ಓದು ಅಂತ. ತುಂಬ ಕೇವಲ ದಿನದ 1 ಗಂಟೆ ಈ ನವೋದಯಕ್ಕಂತ ಇಟ್ಟರೆ, ಸ್ಕೂಲ್ ಸಿಲೆಬಸ್ ಜೊತೆಗೆ ಇದಕ್ಕಿಟ್ಟರೆ ಮುಂಬರುವ 5ನೇ ತರಗತಿಗೆ ಬರುವ ಎಕ್ಸಾಮ್ಗೆ ಮಗುವಿಗೆ ತುಂಬ ಈಸಿ ಆಗುತ್ತೆ. ಈ ಕೋರ್ಸಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಏನೆಲ್ಲ ಇರುತ್ತೆ ಅಂದರೆ JNV ಪರೀಕ್ಷೆಗೆ 5ನೇ ತರಗತಿ ಪರೀಕ್ಷೆಗೆ ಮಗು ಯಾವ್ಯಾವ ಸಿಲೆಬಸ್ನ ಕಲಿಯುತ್ತಲ್ಲ ಅವೆಲ್ಲ ಸಿಲೆಬಸ್ನ ಪಾಠಗಳು ಇದರಲ್ಲಿ ಇರುತ್ತೆ. ಜೊತೆಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಹಿಡಿದು ಅಡ್ವಾನ್ಸ್ ಥರ ನಾವು ಕಲಿಸ್ತೇವೆ. ಒಂದು ಲೆವೆಲಲ್ಲಿ, ತುಂಬ ಹೈಯರ್ ಹೋಗಲ್ಲ, ಒಂದು ಲೆವೆಲಲ್ಲಿ ಮಗುವಿಗೆ ಅರ್ಥ ಆಗಬೇಕು, ಪ್ರೆಷರ್ ಆಗಬಾರ್ದು, ಕಷ್ಟದ ಮೂಲಕ ಮಗು ಕಲಿಬಾರ್ದು. ತುಂಬ ಈಸಿಯಾಗಿ ಅದನ್ನು ಅರ್ಥೈಸ್ಕೊಂಡು ಮಗು ಕಲಿಬೇಕು. ಜೊತೆಗೆ ಮಗುವಿನ ಸರ್ವಾಂಗೀಣ ವಿಕಾಸ ಆಗಬೇಕಲ್ವ, ಗಣಿತ ಕಲಿಕೆ ತುಂಬ ಇಂಪಾರ್ಟೆಂಟ್. ಸೊ ಅದರ ಬಗ್ಗೆ ನಾವು ಫೋಕಸ್ ಮಾಡ್ತೇವೆ. ಜೊತೆಗೆ ಲ್ಯಾಂಗ್ವೇಜ್, ನಿಮ್ಮ ಮಗು ಕನ್ನಡ ಮಾಧ್ಯಮದ ಓದ್ತಿದೇನಾ, ಇಂಗ್ಲೀಷ್ ಓದ್ತೀನಾ? ಕನ್ನಡ ಮಾಧ್ಯಮದವರು ಇಂಗ್ಲೀಷ್ ಮತ್ತು ಕನ್ನಡ ವಿಡಿಯೋ ನೋಡ್ಕೊಳ್ಳಿ. ಇಂಗ್ಲೀಷ್ ಮಾಧ್ಯಮದವರಿಗೆ ಕೂಡ ಕನ್ನಡ ಜ್ಞಾನ, ಇಂಗ್ಲೀಷ್ ಜ್ಞಾನ ಒಟ್ಟೊಟ್ಟಿಗೆ ಸಿಗೋ ಹಾಗೆ. ನಿಮ್ಮ ಮಗು ಏನಾದರೂ ಕನ್ನಡ ಶಾಲೆ ಓದ್ತೇನಾ ಸರ್, ಇಂಗ್ಲೀಷ್ ಬೇಕು? ಹಾಂ, ಈ ಕೋರ್ಸಲ್ಲಿ ಇಂಗ್ಲೀಷ್ ಗ್ರಾಮರ್ ಕೂಡ ಇರುತ್ತೆ. ಬೇಸಿಕ್ಕಿಂದ ತುಂಬ ಸರಳವಾಗಿ ಅಲ್ಫಾಬೆಟಿಂದ ಶುರುವಾಗಿ ಅಡ್ವಾನ್ಸ್ ಲೆವೆಲ್ ತನಕ ಆ ಮಗುವಿನ ಮಟ್ಟಕ್ಕೆ ಏನು ಬೇಕು ಅದನ್ನು ಕೊಡ್ತೇವೆ. ಜೊತೆಗೆ ಕನ್ನಡ ವ್ಯಾಕರಣ ಅದ್ರ ಬಗ್ಗೆನೂ ಕೊಡ್ತೇವೆ. ನೋಡಿ, ನಮಗೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ನಾವು ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣ ತುಂಬ ಮುಖ್ಯವಾಗಿದೆ, ಇಂಗ್ಲೀಷ್ ಕೂಡ ಮುಖ್ಯವಾಗಿದೆ. ಆದರೆ ನಾವು ಕೊಡ್ತಿರೋ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಎಜುಕೇಷನ್ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಇವತ್ತೇ ನಿಮ್ಮ ಹೆಸರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಹೆಸರನ್ನು ನೋಂದಾಯಿಸಿ ಈ ಕೋರ್ಸ್ನ ನಮ್ಮ ಅಪ್ಲಿಕೇಶನಿಂದ ಡೌನ್ಲೋಡ್ ಮಾಡಿಕೊಂಡು ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಜೊತೆಗೆ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎರಡೂ ಕಲಿಸ್ತೇವೆ. ಹಾಗೆ ನವೋದಯಕ್ಕೆ ಸಂಬಂಧಪಟ್ಟ ಮೆಂಟಲ್ ಅಬಿಲಿಟಿ, ಸೈನಿಕಕ್ಕೆ ಸಂಬಂಧಪಟ್ಟ ಇಂಟೆಲಿಜೆನ್ಸಿ ಬಗ್ಗೆ ಒಂದು ಮೆಂಟಲ್ ಅಬಿಲಿಟಿ ಟಾಪಿಕ್ ಇರುತ್ತೆ. ಎಕ್ಸ್ಟ್ರಾ ಒಂದು ಕೋರ್ಸ್ ಹಾಕ್ತೇನೆ ನಾನಿಲ್ಲಿ, GK ಜನರಲ್ ನಾಲೆಜ್ ಕೂಡ ನಾವು ಅದನ್ನು ಕವರ್ ಮಾಡ್ತೇವೆ ಈ ಕೋರ್ಸಲ್ಲಿ. ಮಗುವಿಗೆ ಏನು ಜನರಲ್ ನಾಲೆಜ್ ಇರಬೇಕು, ಮುಂದೆ ಮಗು UPSC ಓದುತ್ತೆ, KPSC ಓದುತ್ತೆ. ಸೊ ಮಗುವಿಗೆ ಒಂದು GK ಅನ್ನೋದು ಜನರಲ್ ಅವೇರ್ನೆಸ್, ಜನರಲ್ ನಾಲೆಜ್ ಇವಾಗಿನ ಬರಬೇಕಾಗುತ್ತೆ. ಸೊ ಅದ್ರ ಮೇಲೆ ನಾವು ಚೆನ್ನಾಗಿ ಫೋಕಸ್ ಮಾಡ್ತೇವೆ. ಸೊ ಹಾಗಾದರೆ ನಿಮ್ಮ ಮಗು 3 ಮತ್ತು 4ನೇ ತರಗತಿಯಲ್ಲಿ ನೆಕ್ಸ್ಟು ಅಂದರೆ ಇದು 25 ಮತ್ತು 26ನೇ ಶೈಕ್ಷಣಿಕ ವರ್ಷಕ್ಕೆ ಬರ್ತಾ ಇದ್ದೇನಾ? ಸೊ 5ನೇ ತರಗತಿಯವರಿಗೆ ಅಲ್ಲ ಇದು,
ಕೇವಲ 3 ಮತ್ತು 4. ಯಾವಾಗ? ನೆಕ್ಸ್ಟ್ ವರ್ಷದಿಂದ 25-26ನೇ ಸಾಲಿನಲ್ಲಿ ಯಾರು 3 ಮತ್ತು 4ನೇ ತರಗತಿಗೆ ಬರ್ತಿರೋ ಅವರು ಈ ಕೋರ್ಸ್ನ ತೊಗೊಳ್ಳಿ. ವರ್ಷಕ್ಕೆ ಕೇವಲ 2499 ರೂಪಾಯಿ ಇದೆ. 1 ವರ್ಷ ವ್ಯಾಲಿಡಿಟಿ ಸಿಗುತ್ತೆ. ಅಂದರೆ ಈಗ ನೀವು ಪರ್ಚೇಸ್ ಮಾಡಿದರೆ, ಇವಾಗ ನೀವು ತೊಗೊಂಡ್ರೆ ನಿಮಗೆ ಏಪ್ರಿಲಿಂದ ಹಿಡಿದು ನೆಕ್ಸ್ಟ್ ಇಯರ್ ಮಾರ್ಚ್ ತನಕ ಇದರ ವ್ಯಾಲಿಡಿಟಿ ಇರುತ್ತೆ. ಮಗು ಬೇಸಿಕ್ಕನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೋದು. ಜೊತೆಗೆ ಸ್ಟಡಿ ಮೆಟೀರಿಯಲ್ ಪೇಪರ್ಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಒಂದು ಮಗು ಒಂದು ಪಾಠವನ್ನು ಕೇಳುತ್ತೆ, ಆ ಪೇಪರ್ನ ಸಾಲ್ವ್ ಮಾಡುತ್ತೆ. ಸೊ ಕಷ್ಟ ಆದರೆ ರೀಟೀಚಿಂಗ್ ಇರುತ್ತೆ. ಸೊ ಈ ಮುಖಾಂತರ 3 ಮತ್ತು 4ನೇ ತರಗತಿಯವರಿಗೆ ಒಂದು ಉಪಯುಕ್ತವಾಗಲಿ ಅಂತ ಒಂದು ಕೋರ್ಸ್ನ ಮಾಡಿದ್ದೇವೆ. ಆದಷ್ಟು ಜನ ಇದರ ಉಪಯೋಗನ ಪಡೀರಿ. ಕೋರ್ಸ್ ಯಾವ ಥರ ಇರುತ್ತೆ ಸರ್? ನಮಗೊಂದು ಡೆಮೋ ಬೇಕು. ಯೂಟ್ಯೂಬಲ್ಲಿ ತುಂಬ ಡೆಮೋ ಕ್ಲಾಸಸ್ನ ಹಾಕ್ತಿರ್ತೇವೆ. ಅದನ್ನು ನೋಡಿ ಇಷ್ಟ ಆಗದಿದ್ರೆ ನೀವು ಕೋರ್ಸ್ನ ರಿಟರ್ನ್ ಕೊಡ್ಬೋದು. ನಮಗೆ ಈ ಥರ ಒಂದು ಫೆಸಿಲಿಟಿನ ಕೊಡ್ತಾ ಇದ್ದೇವೆ. ದಯವಿಟ್ಟು ಕರ್ನಾಟಕದ ಜನತೆ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ನಮ್ಮ ಶಿಕ್ಷಕರು ಪಡುವಂಥ ಶ್ರಮಕ್ಕೆ ಒಂದು ಸರಿಯಾದ ಬೆಲೆ ಸಿಗಲಿ ಅನ್ನೋದು ನನ್ನ ಆಶಯ. ಮಗುವನ್ನು ಜ್ಞಾನಿಯಾಗಿ ಮಾಡಲಿಕ್ಕೆ ನೀವು ಸೇರಿ ಕೈ ಜೋಡಿಸೋಣ. ಅದೇ ತರಹ 5ನೇ ತರಗತಿಯವರಿಗೆ ಕೂಡ ನಾವು 2 ಬ್ಯಾಚ್ನ ಮಾಡಿದ್ದೇವೆ. ಆಯಿತಾ? ಒಂದು ಲೈವ್ ಬ್ಯಾಚ್ ಇದೆ, ನೋಡ್ಬೋದು. ನವೋದಯ ಮಿಷನ್ 2026 ಅಂತ ಮಾಡಿದ್ದೇವೆ. ಅಂದರೆ ಯಾರು ಪ್ರೆಸೆಂಟಾಗಿ 4 ಇದ್ದೀರಿ, ನೆಕ್ಸ್ಟ್ 5ಕ್ಕೆ ಹೋಗ್ತೀರಾ, ಮಾರ್ಚ್ ಪರೀಕ್ಷೆ ನಂತರ 5ನೇ ತರಗತಿಗೆ ಹೋಗಿ ಈ ಬರುವ 26ನೇ ಇಸ್ವಿಯ ನವೋದಯ ಪರೀಕ್ಷೆ ಕೂತ್ಕೊಂಡು ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡಿಬೇಕು ಅಂತ ಇದ್ದೀರಾ, ಅವರಿಗಾಗಿ ಈ ಕೋರ್ಸ್ ಇದೆ. ಸೊ ಏನಪ್ಪ ಕೋರ್ಸ್ ಅಂದರೆ ನವೋದಯ ಮಿಷನ್ 2026. ಇದನ್ನು ಒಂದು ಮಿಷನ್ ಅಂತ ಅನ್ಕೊಳ್ಳೋಣ. ಆಯಿತಾ? ಸೊ ನಾವು ಇದನ್ನು ಸಾಧಿಸಲೇಬೇಕಲ್ವಾ? ಸೊ ಸಾಧಿಸಬೇಕಂದ್ರೆ ನಾವು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಹುಮ್ಮಸ್ಸಿನಿಂದ ಕಲಿಬೇಕಾಗುತ್ತೆ. ಸೊ ಏನಿರುತ್ತೆ, ನಮ್ಮ ಜ್ಞಾನಶ್ರೀ ಅಕಾಡೆಮಿಯಿಂದ ಲೈವ್ ಬ್ಯಾಚ್ ಶುರು ಆಗ್ತದೆ. ಲೈವ್ ಬ್ಯಾಚ್ ಯಾವುದೇ ಥರ ಆಫ್ಲೈನ್ ವಿಡಿಯೋಸ್ ಅಲ್ಲ. ಮಗುವಿಗೆ ಡೌಟ್ಸ್ ಇದ್ದರೆ ನಮ್ಮ ಶಿಕ್ಷಕರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ಬೋದು ಲೈವ್ ಆಗಿ. ಯಾವುದೋ ಒಂದು ಟಾಪಿಕ್ ಕಲಿಸಿದರೆ ಮಗುವಿಗೆ ಅರ್ಥ ಆಗಿಲ್ಲ, ಮಗು ಅಲ್ಲೇ ವಿಡಿಯೋ ಪಾಸ್ ಮಾಡಿ ನಮಗೆ ಕೇಳ್ಬೋದು. ನಾವು ಲೈವ್ ಆಗಿ ಮಗುವಿಗೆ ಪ್ರತಿನಿತ್ಯ ಡೌಟ್ನ ಸಾಲ್ವ್ ಮಾಡ್ತೇವೆ. ಸೊ ಇದು ಲೈವ್ ಬ್ಯಾಚ್ನ ಒಂದು ವಿಶೇಷತೆ ಆಗಿದೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ. ಆಯಿತಾ? ನೀವು ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಮಾತ್ರ ಇದು, ಸೈನಿಕಕ್ಕಂತಲ್ಲ, ಕೇವಲ ಜವಾಹರ್ ನವೋದಯಕ್ಕೆ. ಸೈನಿಕದ ಕೋರ್ಸ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತದೆ. ಆಯಿತಾ? ಸೊ ಇದು ನವೋದಯ ಮಿಷನ್ 26 ಅಂತ ಅಡ್ವಾನ್ಸ್ ಆನ್ಲೈನ್ ಲೈವ್ ಕೋರ್ಸ್. ಸೊ ಲೈವ್ ಅಭಿವ್ಯಕ್ತಿಯ ಮುಖಾಂತರ ನಾವು ಮಗುವಿನ ಡೌಟ್ಸ್ನ ಕ್ಲಿಯರ್ ಮಾಡ್ತೇವೆ. ಲಾಸ್ಟ್ ಇಯರ್ ಲೈವ್ ಬ್ಯಾಚ್ ತುಂಬ ಚೆನ್ನಾಗಿ ತುಂಬ ಎಫೆಕ್ಟಿವ್ ಆಗಿದೆ. ಇದರ ನಿಮ್ಮ ಅನುಭವವನ್ನು ನಮ್ಮ ಹಳೆ ವಿದ್ಯಾರ್ಥಿಗಳು ನೀವು ಕೇಳಬೇಕಾಗುತ್ತೆ. ಅದರ ಕೆಲವೊಂದು ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೇನೆ. ಜೊತೆಗೆ ಪ್ರತಿದಿನ ಸಾಯಂಕಾಲ 7ರಿಂದ 8:30ವರೆಗೆ ನಾವು ಲೈವ್ ಸಿಗ್ತೇವೆ. ಒಂದು ಬ್ಯಾಚಲ್ಲಿ ಕೇವಲ 30 ಜನರಿಗೆ ಅವಕಾಶ. ಒಂದು ಬ್ಯಾಚಲ್ಲಿ ಕೇವಲ 30 ಜನ ಮಾತ್ರ ಲೈವ್ ಬ್ಯಾಚಲ್ಲಿ ಅವಕಾಶ ಇದೆ. ಮೊದಲು ಬಂದವರಿಗೆ ಆದ್ಯತೆ ಕೊಡ್ತೇವೆ. ಯಾರು 30 ಜನ ಮೊದಲು ಬರ್ತೀರಾ ಅವರಿಗೆ ಆದ್ಯತೆ ಸಿಗುತ್ತೆ. ಒಂದು ಬ್ಯಾಚಲ್ಲಿ ಕೇವಲ 30 ಜನರನ್ನು ಮಾತ್ರ ನಾವು ಹಾಕೋತೇವೆ. ಇದು ಲೈವ್ ಬ್ಯಾಚ್ ಆಗಿದೆ. ಯಾಕಂದರೆ ಲೈವ್ ಇಂಟ್ರಾಕ್ಷನ್ ಮಾಡುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮಾತಾಡಲಿಕ್ಕೆ ಅವಕಾಶ ಸಿಗಬೇಕು. ಸೊ ಜನವರಿ 26ಕ್ಕೆ ಅಂದರೆ ನೆಕ್ಸ್ಟ್ ಇಯರ್ ನಡೆಯುವ ನವೋದಯ ಪರೀಕ್ಷೆಯಲ್ಲಿ ನೀವು ಆಯ್ಕೆ ಆಗಬೇಕು, 100ಕ್ಕೆ 100 ಅಂಕ ಪಡಿಬೇಕು ಅಂತಿದ್ರೆ ನಮ್ಮ ಈ ಕೋರ್ಸ್ನ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಗೆ ಹೋಗಿ ಜ್ಞಾನಶ್ರೀ ಅಕಾಡೆಮಿ ಅಪ್ಲಿಕೇಶನ್ ಓಪನ್ ಮಾಡಿ. ಸದ್ಯದಲ್ಲೇ ನಮ್ಮ ಕೋರ್ಸ್ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ನೀವು ಪರ್ಚೇಸ್ ಮಾಡಿ. ಹೆಚ್ಚು ಸಮಸ್ಯೆ ಅನಿಸಿದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಕೋರ್ಸ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಲಿಂಕನ್ನು ಕಳಿಸಿ ಕೋರ್ಸ್ನ ಯಾವ ಥರ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸಹಾಯ ಮಾಡ್ತೇವೆ. ಇದು ಲೈವ್ ಬ್ಯಾಚ್ ಆಗಿದೆ. ಕೇವಲ 30 ಜನರಿಗೆ ಅವಕಾಶ. ಲೈವ್ ಇಂಟ್ರಾಕ್ಷನ್ ಮುಖಾಂತರ, ಯಾವುದೇ ರೆಕಾರ್ಡ್ ವಿಡಿಯೋಸ್ ಅಲ್ಲ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಮುಖಾಂತರ ಕಲಿಕೆ ಸಿಗುತ್ತೆ. ಒಂದ್ಸಲ ಮಗು ಲೈವ್ ಬ್ಯಾಚಲ್ಲಿ ಮಿಸ್ ಮಾಡ್ಕೋತಾ ಲೈವ್ ಬ್ಯಾಚ್ ನಂತರ ಆಫ್ಲೈನ್ ವಿಡಿಯೋಸ್ ಕೂಡ ಅಪ್ಲಿಕೇಶನಲ್ಲಿ ಸೇವ್ ಆಗಿರುತ್ತೆ. ಮಗು ಆರಾಮಾಗಿ 1 ಸಲ ಅಲ್ಲ 3-4 ಸಲ ಅದೇ ವಿಡಿಯೋ ನೋಡಿ ಕಲಿಬೋದು. ಜೊತೆಗೆ ಎಲ್ಲ ಟಾಪಿಕ್ನ ಶಾರ್ಟ್ ವಿಡಿಯೋಸ್ ಕೂಡ ಇದರಲ್ಲಿ ಸೇವ್ ಆಗಿರುತ್ತೆ. ಯಾವುದೋ ಒಂದು ಮಗುವಿಗೆ ಹೋದ ವಾರ ಕಲ್ತಿದ್ದು ತಿರ್ಗಾ ಕಲಿಬೇಕನ್ನಿಸ್ತು, ಅಪ್ಲಿಕೇಶನಲ್ಲಿ ಆ ಡೇಟಿಗೆ ಹೋಗಿಬಿಟ್ರೆ ಆ ವಿಡಿಯೋ ಸಿಗುತ್ತೆ. ಅದನ್ನು ಈಸಿಯಾಗಿ ಮಗು ಮಗು ಈಸಿಯಾಗಿ ಅದನ್ನು ಕಲಿಬೋದು. ಸೊ ಹಾಗಾದರೆ ಈ ನವೋದಯ ಮಿಷನ್ 2026ನ ಸಕ್ಸಸ್ಫುಲ್ ಮಾಡೋಣ. ಆದಷ್ಟು ಬೇಗ ಎನ್ರೋಲ್ ಆಗಿ. ನಿಮಗೆ 100ಕ್ಕೆ 100 ಅಂಕ ಬರಬೇಕಾ? ಸೊ ನಮ್ಮ ಪಾಠ ಡೆಮೋ ಬೇಕಾ? ನೋಡಿ, ಯೂಟ್ಯೂಬ್ ಓಪನ್ ಮಾಡಿ, ತುಂಬ ವಿಡಿಯೋಸ್ ಇದೆ. ಸಪೋರ್ಟ್ ಮಾಡಿ. ಇಷ್ಟ ಆಗದಿದ್ರೆ ಹೇಳಿ, ಇಷ್ಟ ಆದರೂ ಕೂಡ ಹೇಳಿ. ನಿಮಗೆ ಉತ್ತಮ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡ್ತೇವೆ ನವೋದಯ ಪರೀಕ್ಷೆನ ಪಾಸ್ ಮಾಡಲಿಕ್ಕೆ. ಆಯಿತಾ? ಸೊ ಹಾಗಾದ್ರೆ ಇದರಲ್ಲಿ ಏನೆಲ್ಲ ಇರುತ್ತೆ? ಇದರಲ್ಲಿ ಕೂಡ ಅದೇ ಇರುತ್ತೆ. ಆಯಿತಾ? ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೇನೆ ನೋಡಿ. ಈ ಕೋರ್ಸ್ನಲ್ಲಿ ನಿಮಗೆ PDF ನೋಟ್ಸ್ ಸಿಗುತ್ತೆ, ಗಣಿತದ ಕೆಲವೊಂದು ವರ್ಕ್ಶೀಟ್ಗಳು ಸಿಗುತ್ತೆ, ಜೊತೆಗೆ ಮ್ಯಾಥ್ ಸೊಲ್ಯೂಷನ್ಸ್ ವಿಡಿಯೋ ಇರುತ್ತೆ. ಯಾವುದೇ ಮಗು ಸೊಲ್ಯೂಷನ್ ಕೇಳಿದ್ರು ಕೂಡ ಆನ್ ಸ್ಪಾಟಲ್ಲಿ ನಾವು ಸಾಲ್ವ್ ಮಾಡಿ ಸೊಲ್ಯೂಷನ್ ಮಾಡಿ ತೋರಿಸ್ತೇವೆ. ಜೊತೆಗೆ ನಿಮಗೆ ನವೋದಯಕ್ಕೆ ಏನೇನು ಬೇಕು, ಗಣಿತ ಬೇಕು, ಮ್ಯಾಥಮೆಟಿಕ್ಸ್, ಲ್ಯಾಂಗ್ವೇಜಸ್ ಬೇಕು,
ಕನ್ನಡ ಅಥವಾ ಇಂಗ್ಲೀಷ್ ಬೇಕು, ಜೊತೆಯಲ್ಲಿ ಮೆಂಟಲ್ ಎಬಿಲಿಟಿ ಪ್ರತಿಯೊಂದು ವಿಷಯಕ್ಕೆ ಫೋಕಸ್ ಮಾಡ್ತವೆ. 250 ಆನ್ಲೈನ್ ಟೆಸ್ಟ್ ಅಂತ ಹೇಳಿದೆ. 250 ಅಷ್ಟು ನಮಗೆ ಆನ್ಲೈನ್ ಟೆಸ್ಟ್ಗಳು ಅಪ್ಲಿಕೇಶನ್ಲೇ ಸಿಗುತ್ತೆ. ತುಂಬ ಟೆಸ್ಟ್ ಪೇಪರ್ ಸಿಗುತ್ತೆ, ಮಾಕ್ ಟೆಸ್ಟ್ ಅವೈಲೇಬಲ್ ಇದೆ. ಸೊ ಹಾಗೆ ವೀಕ್ಲಿ ಟೆಸ್ಟನ್ನು ಮಾಡ್ತೇವೆ. ಪ್ರತಿ ವೀಕಲ್ಲಿ ನಿಮ್ಮ ಮಗು ಎಷ್ಟು ಜ್ಞಾನವನ್ನು ತೆಗೆದುಕೊಂಡಿದೆ, ಪ್ರತಿ ಟಾಪಿಕಲ್ಲಿ ಏನಾಗಿದೆ ಅಂತ ಟೆಸ್ಟ್ ಮಾಡ್ತವೆ. ಜೊತೆಗೆ ಆಫ್ಲೈನ್ ವಿಡಿಯೋಸ್ ಕೂಡ ಇರುತ್ತೆ ಅದರಲ್ಲಿ. ಮಗು ಒಂದ್ಸಲ ಲೈವ್ ಕ್ಲಾಸ್ ಅಟೆಂಡ್ ಮಾಡಿ ಪುನಃ ವಿಡಿಯೋ ನೋಡಬೇಕಾ, ಲೈವ್ ಕ್ಲಾಸ್ ಮುಖಾಂತರ ಪುನಃ ಮಗು ನೋಡ್ಕೋಬಹುದಾಗಿದೆ. ಜೊತೆಯಲ್ಲಿ ಲೈವ್ ಸ್ಟ್ರೀಮಿಂಗ್ ಕ್ಲಾಸ್ ಬಗ್ಗೆ ನಾನು ಹೇಳಿದ್ದೇನೆ. ಪರ್ಸನಲ್ ಗೈಡೆನ್ಸ್, ಪ್ರತಿ ಮಗುವಿಗೆ ಕೂಡ ಮಾತಾಡಲಿಕ್ಕೆ ಕಾಲಾವಕಾಶ ಇರುತ್ತೆ. ಪ್ರತಿ ಮಗು ತನಗಾದ ಸಮಸ್ಯೆನ ನಮ್ಮ ಜೊತೆ ಹೇಳ್ಕೋಬೋದು. ಪ್ರತಿನಿತ್ಯವೂ ಕ್ಲಾಸ್ ಇರುತ್ತೆ. ಸೋಮವಾರದಿಂದ ಶನಿವಾರ ತನಕ, ಶುಕ್ರವಾರ ತನಕ ಕ್ಲಾಸಸ್ಸು, ಶನಿವಾರ ಪರೀಕ್ಷೆಯನ್ನು ಮಾಡ್ತೇವೆ. ಸಂಡೇ ಹೋಮ್ವರ್ಕ್ ಮಾಡಲಿಕ್ಕೆ ಟೈಮ್ ಇರುತ್ತೆ. ಆರಾಮಾಗಿ ಕೋರ್ಸ್ನ ಮಗು ಕಲಿಬಹುದಾಗಿದೆ. ಹಾಗೆ ಹೋದ ವರ್ಷದ ಕ್ವಶನ್ ಪೇಪರ್, 10 ವರ್ಷದ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿ ಕೊಡ್ತವೆ. 10 ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ವಿಡಿಯೋ ಕೂಡ ನೀವು ಪ್ರತಿಯೊಂದು ಸಿಗುತ್ತೆ. ಇದು ಕ್ಲಾಸಲ್ಲಿ ಕೋರ್ಸಸ್ ಸ್ಟಾರ್ಟ್ ಆಗೋದು ಈ ಮಂತ್ ಎಂಡಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಫೆಬ್ರವರಿ ಕೊನೆಯ ವಾರದಿಂದ ಕೋರ್ಸಸ್ ಶುರು ಆಗುತ್ತೆ. ಫಸ್ಟ್ ಬ್ಯಾಚ್ ಪ್ರಾರಂಭ ಆಗ್ತಿದೆ. ಆದಷ್ಟು ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಲೈವ್ ಕ್ಲಾಸಸ್, ಸರ್ ನಮಗೆ ಮಾರ್ಚಲ್ಲಿ ಎಕ್ಸಾಮ್ ಇದೆ. ನೀವು ಅಲ್ಲಿ ತನಕ ಬೇಸಿಕ್ ಕಲಿತು ಎಕ್ಸಾಮ್ ನಂತರ ಕೋರ್ಸ್ಗೆ ಎನ್ರೋಲ್ ಆಗಿ ಏಪ್ರಿಲ್ ಬ್ಯಾಚಲ್ಲಿ ನೀವು ಜಾಯ್ನ್ ಆಗ್ಬೋದು. ಹೌದಾ? ನಮ್ಮ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವೇನು ಮಾಡ್ಬೋದು, ಏಪ್ರಿಲ್ ನಂತರ, ಅಂದರೆ ಮಾರ್ಚ್ ಎಕ್ಸಾಮ್ ಮುಗಿದ ನಂತರ ಏಪ್ರಿಲ್ಗೆ ಬಂದು ಜಾಯ್ನ್ ಆಗ್ಬೋದು. ಸರ್ ತುಂಬ ನಮ್ಮ ಎಕ್ಸಾಮ್ ಸೆಂಟರ್ ನೀವು ಹತ್ತಿರದಲ್ಲಿದೆ ಅಂದರೆ ವೆಕೇಷನ್ ಕ್ಲಾಸ್ ಕೂಡ ಇದೆ. ಅಂದರೆ ಏಪ್ರಿಲ್ ಮೇ 2 ತಿಂಗಳ ನಮ್ಮ ಸಂಸ್ಥೆಗೆ ಬಂದು ನೀವು ಕಲಿತು ಜೂನ್ ನಂತರ ಈ ಆನ್ಲೈನ್ ಫೆಸಿಲಿಟಿನ ಕೂಡ ನೀವು ತೊಗೋಬೋದಾಗಿದೆ. ಹಾಗಾದರೆ ನಿಮಗೆ ವಿಶೇಷ ಸೌಲಭ್ಯ ಇದೆ ಆ ಥರ ಮಾಡಿದರೆ. ನಮ್ಮ ಕೋರ್ಸ್ನ ಕಾಸ್ಟಿಂಗ್ ಬಂದುಬಿಟ್ಟು ಕೇವಲ 9,999 ಫುಲ್ ಇಯರಿಗೆ. ನೀವೀಗ ಏಪ್ರಿಲಿಂದ ಕೋರ್ಸ್ನ ಪರ್ಚೇಸ್ ಮಾಡಿದ್ರೆ ಟಿಲ್ ಎಕ್ಸಾಮಿನೇಷನ್ನ ಗೈಡ್ ಮಾಡ್ತೇವೆ. ಸ್ಟಡಿ ಮೆಟೀರಿಯಲ್ಸ್ ಕೂಡ PDF ನೋಟ್ಸಲ್ಲಿ ಪ್ರೊವೈಡ್ ಮಾಡ್ತೇವೆ. ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ ಬೇಕಂದ್ರೂ ಕೂಡ ಪ್ರೊವೈಡ್ ಮಾಡ್ತೇವೆ. ಜೊತೆಯಲ್ಲಿ 20 ಸೆಟ್ನ ಕ್ವಶನ್ ಪೇಪರ್ ಇರುತ್ತೆ. 20 ಸೆಟ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಕೊಡ್ತೇವೆ. ಕೇವಲ ಈ ಕಾಸ್ಟಲ್ಲಿ ನಾವು ಕೋರ್ಸ್ನ ಕೊಡ್ತೇವೆ. ವಿಡಿಯೋ ಡೆಮೋ ಬೇಕಾ, ಯೂಟ್ಯೂಬಲ್ಲಿ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಸರ್ ನಾವು ನಿಮ್ಮ ತರಬೇತಿ ಸಂಸ್ಥೆಗೆ ಬಂದು ಕಲಿತೇವೆ ಅಂದು ಕೂಡ ಅವಕಾಶ ಇದೆ. ವಸತಿ ಕೂಡ ಸೌಲಭ್ಯ ಇದೆ. 2 ತಿಂಗಳಿಗೆ ನಾವು ವೆಕೇಷನ್ ಕ್ಲಾಸ್ ಮಾಡ್ತಾ ಇದ್ದೇವೆ. ವೆಕೇಷನ್ ಕ್ಲಾಸಲ್ಲಿ 2 ತಿಂಗಳ ಮುಖಾಂತರ ನೀವು ಸ್ವಲ್ಪ ಸಿಲೆಬಸ್ ನಾವು ಕಲ್ತ್ಕೊಂಡು ನಂತರ ಆನ್ಲೈನಿಗೆ ಜಾಯ್ನ್ ಆದರೆ ತುಂಬ ಎಫೆಕ್ಟಿವ್ ಕ್ಲಾಸ್ ಅಂತ ಹೇಳ್ತೇವೆ. ಆಯಿತಾ? ಆದಷ್ಟು ಬೇಗ ವಸತಿ ಕ್ಲಾಸಸ್ಗೆ ಕೇವಲ 50 ಜನರಿಗೆ ಅವಕಾಶ. ನಾವು 50 ಸೆಟ್ನ ಮಾತ್ರ ಕೊಡ್ತೇವೆ. 2 ತಿಂಗಳ ಕಾಲಾವಕಾಶದಲ್ಲಿ 50 ಜನರಿಗೆ ಮಾತ್ರ ವೆಕೇಷನ್ ಕ್ಲಾಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಮೊದಲು ಬಂದ 50 ಜನರಿಗೆ ನಾವು ಕೊಡ್ತೇವೆ. ಅದ ನಂತರ ನೀವು ಆನ್ಲೈನ್ ಕ್ಲಾಸ್ ಮುಖಾಂತರ ಅದನ್ನು ಕಲಿಬೋದು. ಲೈವ್ ಕ್ಲಾಸಲ್ಲಿ 1 ಬ್ಯಾಚಲ್ಲಿ 30 ಜನ, 2 ಬ್ಯಾಚ್ ನಾನು ಮಾಡ್ತೇವೆ. ಆಯಿತಾ? 2 ಬ್ಯಾಚಲ್ಲಿ ಲೈವ್ ಕ್ಲಾಸ್ ಇರುತ್ತೆ, 30 + 30 ಅಂತ. ನೀವು ಎಷ್ಟು ಜನ ಬರ್ತೀರಿ? 1 ಬ್ಯಾಚಲ್ಲಿ ಕೇವಲ 30 ಜನರಿಗೆ ಮಾತ್ರ ನಾವು ಮಾಡ್ತೇವೆ. ಜೊತೆಯಲ್ಲಿ ಇದು ಒಂದು ಕೋರ್ಸ್ ಆಯ್ತು. ಅಥವಾ ಇದರ ಕೋರ್ಸ್ನ ಹೆಸರು ನವೋದಯ ಮಿಷನ್ 2026 ಅಂತ. ಇದರ ಒಟ್ಟಿಗೆ ಸರ್ ನಮಗೆ ಲೈವ್ ಕ್ಲಾಸ್ಗೆ ಅಡಚಣೆ ಆಗ್ತಾ ಇದೆ, ನೆಟ್ವರ್ಕ್ ಸಿಗಲ್ಲ, ಹಾಗಾದರೆ ಅವರಿಗೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಇದೆ. ಸರ್ 9,999 ತುಂಬ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ ಸರ್. ನೋಡಿ, ಕೇವಲ 4,999ಕ್ಕೆ ಇನ್ನೊಂದಿದೆ ನವೋದಯ ಟಾರ್ಗೆಟ್ ಅಂತ ಹೇಳಿ. ನವೋದಯ ಟಾರ್ಗೆಟ್ ಕೋರ್ಸ್ನ ವಿಶೇಷತೆ ಅಂದರೆ ನಿಮಗೆ ಪ್ರತಿ ವಿಷಯದ ಬಗ್ಗೆ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ನಿಮ್ಮ ಮೊಬೈಲಲ್ಲೇ ಇರುತ್ತೆ. ಅದು ನೀವು ಯಾವಾಗ ಬೇಕಾದರೂ ಎಷ್ಟು ಬಾರಿ ಬೇಕಾದರೂ ಅದನ್ನು ನೋಡ್ಬೋದು. ಆದರೆ ಇದರಲ್ಲಿ ಯಾವುದೇ ಲೈವ್ ಸ್ಟ್ರೀಮಿಂಗ್ ಇರಲ್ಲ. ಮುಖಾಮುಖಿಯಾಗಿ ನೀವು ನಮ್ಗೆ ಪ್ರಶ್ನೆ ಕೇಳಲಿಕ್ಕಾಗಲ್ಲ. ಇದರಲ್ಲಿ ನೀವು ಆರಾಮಾಗಿ ಮನೇಲಿ ಕೂತು ನಾವು ನೋಟ್ಸ್ನ ಕಳಿಸ್ತೇವೆ. ಒಂದು ವಿಡಿಯೋ ನೋಡಿ, ಒಂದು ಟಾಪಿಕ್ ನೋಡಿ, ವರ್ಕ್ಶೀಟ್ನ ಕಂಪ್ಲೀಟ್ ಮಾಡಿ ಈಸಿಲಿ ಗಣಿತಕ್ಕೆ 100% ಅಂಕಗಳು, ಜೊತೆಗೆ ಲ್ಯಾಂಗ್ವೇಜ್ ಮೆಂಟಲ್ ಎಬಿಲಿಟಿ ಕೂಡ ಅತಿ ಹೆಚ್ಚು ಅಂಕಗಳನ್ನ ಪಡೆಯಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಈ ಕೋರ್ಸ್ನ ಹೆಸರು ನವೋದಯ ಟಾರ್ಗೆಟ್. ಇದು ಕೂಡ 5ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ರೆಕಾರ್ಡೆಡ್ ಬ್ಯಾಚ್ ಇದು. ಆಯಿತಾ? ರೆಕಾರ್ಡೆಡ್ ಆನ್ಲೈನ್ ಬ್ಯಾಚ್. ಲೈವ್ ಸ್ಟ್ರೀಮಿಂಗ್ ಇರಲ್ಲ. ಆದರೆ ಕೇವಲ 4,999 ರೂಪಾಯಲ್ಲಿ ನಿಮಗೆ ಸಿಗ್ತಾ ಇದೆ. ವಿತ್ ಸ್ಟಡಿ ಮೆಟೀರಿಯಲ್ ಸಿಗ್ತಾ ಇದೆ. ವರ್ಕ್ಶೀಟ್ನ ಕಳಿಸ್ತೇವೆ. ಪ್ರತಿಯೊಂದು ವಿಡಿಯೋ ಮುಖಾಂತರ ಪ್ರತಿಯೊಂದು ಟಾಪಿಕ್ ನಂತರ ನೀವು ವರ್ಕ್ಶೀಟ್ನ ಫಿಲ್ ಮಾಡಿದರೆ ನಿಮ್ಮ ಜ್ಞಾನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ, ಡೆಮೋ ವಿಡಿಯೋಸ್ ಬೇಕಾ? ಒಂದ್ಸಲ ಯೂಟ್ಯೂಬ್ ಸರ್ಚ್ ಮಾಡಿ. ತುಂಬ ಗಣಿತದ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಿದ್ದಿದೆ, ಅದನ್ನೊಂದ್ಸಲ ನೋಡ್ಕೊಳ್ಳಿ. ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಂದ್ರೆ ನಾವು ಕೊಡ್ತೇವೆ. ಜೊತೆಯಲ್ಲಿ ಈ ಏನು ಸಬ್ಜೆಕ್ಟ್ ಇದೆ, ಈ ಒಂದು ಕೋರ್ಸ್ನ ಉಪಯೋಗವನ್ನು ತಗೋತೀವಿ ಅಂತ ಹೇಳ್ತಾ, ಇದು ಒಂದು ನವೋದಯಕ್ಕೆ ಅಂದರೆ 2026 ಜನವರಿಗೆ ಯಾರು ಎಕ್ಸಾಮ್ ಬರೀತೀರಾ ಅವರಿಗೆ ಅವಶ್ಯಕವಾಗಿ ಬೇಕಾಗುತ್ತೆ ಅಂತ ಹೇಳ್ತಾನೆ. ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ನಮ್ಮ ಕೋರ್ಸ್ನ ಉಪಯೋಗವನ್ನು ಪಡೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಇನ್ನೂವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚ್ಕೊಳ್ಳಿ. ಯಾರಾದರೂ ಹಿರಿಯರು ನಿಮ್ಮ ಮಕ್ಕಳಿಗೆ ಗಿಫ್ಟ್ ಕೊಡಬೇಕಂತೀರಾ,
ಇದು ಉತ್ತಮ ಅವಕಾಶ. ಸುಮ್ಮನೆ ಆಟಿಕೆಗಳನ್ನು ಕೊಟ್ಟು ಬೇಡಾಗಿದ್ದ ವಸ್ತುಗಳನ್ನ ಕೊಟ್ಟು ದುಡ್ಡನ್ನು ವೇಸ್ಟ್ ಮಾಡೋಕ್ಕಿಂತ ನಾವು ಒಂದು ಕೋರ್ಸ್ನ ಕೊಡಿ. ನಿಮ್ಮ ಮಗು 3, 4, 5 ಓದ್ತಿದ್ದೇನಾ, ಒಂದು ಗಿಫ್ಟ್ ಅಂತ ಕೊಡಿ, ಬರ್ಡೇ ಗಿಫ್ಟ್ ಅಂತ ಕೊಡಿ, ಅಡ್ವಾನ್ಸ್ ಬರ್ಡೇ ಗಿಫ್ಟ್ ಅಂತ. ಸೊ ಕೇವಲ ಕಡಿಮೆ ದರದಲ್ಲಿ ನಮ್ಮ ಆನ್ಲೈನ್ ಕೋರ್ಸ್ನ ಕೊಡಿ. ಜೊತೆಗೆ ಮಗು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳುತ್ತೆ. ಮುಂದಿನ ಕಲಿಕೆಗೆ ಅಂದರೆ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ ಗಣಿತದಲ್ಲಾಗಿರಲಿ, ಲ್ಯಾಂಗ್ವೇಜ್ ಆಗಿರಲಿ ಮಗುವಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಒಂದು ರಿಸಲ್ಟ್ನ ಬಗ್ಗೆ ಮಾಹಿತಿ ಆಗಿತ್ತು, ಜೊತೆಗೆ ನಮ್ಮಲ್ಲಿರುವ ಆನ್ಲೈನ್ ತರಬೇತಿಗಳ ಬಗ್ಗೆ ಆಗಿತ್ತು. ಸೊ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗಾದರೂ ಆನ್ಲೈನ್ ಕೋರ್ಸಿಗೆ ಸೇರಬೇಕು ಅಂತಿದ್ರೆ ನಮ್ಮ ಕೆಳಗೆ ಮೊಬೈಲ್ ನಂಬರ್ ಕೊಡಿದ್ದೀನಿ ನಾನಲ್ವಾ, 9742235329 ಈ ಮೊಬೈಲ್ಗೆ ಸಂಪರ್ಕಿಸಿ. ಆನ್ಲೈನ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಪಡೀರಿ. ವಾಟ್ಸಪ್ ಮೆಸೇಜ್ ಕೂಡ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ನಿಮ್ಮ ಕರೆಯನ್ನು ನಾವು ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ನಿಮ್ಮ ತರಗತಿ, ಯಾವ ಊರು, ನಿಮ್ಗೇನಾಗಬೇಕು ಅಂತ ಶಾರ್ಟ್ ಒಂದು ಮೆಸೇಜ್ ಕಳಿಸಿ. ನಾವೇ ನಿಮಗೆ ಕರೆಯನ್ನು ಮಾಡಿ ಏನು ಬೇಕು ಅಂತ ಹೆಲ್ಪ್ ಮಾಡ್ತೇವೆ. ಸೊ ಆದಷ್ಟು ಬೇಗ ಮಗುವಿಗೆ ಒಂದು ಉತ್ತಮ ಉಡುಗೊರೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ. ಸೊ ಇಷ್ಟೊತ್ತು ಚೆನ್ನಾಗಿ ವಿಡಿಯೋನ ಎಂಜಾಯ್ ಮಾಡಿದ್ದೀವಿ ಅನ್ಕೋತೇವೆ. ಸೊ ಆದಷ್ಟು ಬೇಗ ಕೋರ್ಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಲಿಮಿಟೆಡ್ ಆಫರ್ ಡೀಲ್ ಇದೆ. ಧನ್ಯವಾದಗಳು. ಶುಭ ದಿನ.